ಇಲ್ಲಿ ನೋಡಿ, ನಾನಿವಾಗ ಹುಷಾರಾದೆ. ಅಮ್ಮ, ನಿಜವಾಗ್ಲೂನಾ? ಹೌದು, ನಾನಿವಾಗ ಚೆನ್ನಾಗಿ ಗುಣ ಆಗಿದ್ದೀನಿ. ನನಗೆ ಯಾವ ತೊಂದರೆನೂ ಆಗ್ತಿಲ್ಲ. ಅಮ್ಮ, ನಾ ಹೇಳಿದ್ದೆ ಅಲ್ವಾ ಬಾಳುಗೆ ಎಲ್ಲ ಗೊತ್ತಾಗುತ್ತೆ ಅಂತ. ಇದೆಲ್ಲ ಬಾಳು ಇಂದಾನೆ ಸಾಧ್ಯ ಆಯ್ತು. ನೀವು ಬಾಳು ಇಂದಾನೆ ಗುಣ ಆಗಿದ್ದೀರಾ ಅಮ್ಮ. ನೀವು ಸರಿಯಾಗಿ ಹೇಳ್ತಿದ್ದೀರಾ. ಅಮ್ಮ ಅವರು ನೋವಿಂದ ಅದೆಷ್ಟು ಒದ್ದಾಡ್ತಿದ್ರು. ಇವತ್ತು ಬಾಳು ಇರ್ಲಿಲ್ಲ ಅಂತ ಅಂದಿದ್ರೆ ಏನಾಗ್ತಿತ್ತು? ಅದೇನ್ ಬಾಳು ಬಾಳು ಅಂತ ಜಪ ಮಾಡ್ತಿದ್ದೀರಾ? ಏನಾದ್ರೂ ಆ ಬಾಳುನಿಂದಾನೇ ಆಯ್ತು ಅಂತನಾ? ಏನೋ ನೀವ್ ಹೇಳ್ತಿದ್ದೀರಲ್ಲ, ಆತರ ಏನಾಗಿಲ್ಲ. ಒಮ್ಮಿಂದೊಮ್ಮೆ ಹೇಗ್ ಹುಷಾರ್ ತಪ್ಪುದ್ನೋ ಅದೇ ತರ ನನ್ ಗುಣನೂ ಆದೆ. ಅಮ್ಮ, ಹಾಗೆ ಹೇಳಿದ್ರೆ ಹೇಗಾಗುತ್ತೆ? ನಾನೇ ಸ್ವತಃ ಬಾಳು ಹತ್ರ ಹೋಗಿದ್ದೆ. ಬಾಳುಂಗ್ ನಾನು ಹೇಳ್ದೆ ಅಮ್ಮಂಗೆ ಹುಷಾರಿಲ್ಲ ಅಂತ. ಅವ್ರಿಗೆ ಗುಣ ಆಗೋ ಹಾಗೆ ಏನಾದ್ರೂ ಮಾಡು ಅಂತ ಹೇಳ್ದೆ. ಅದಕ್ಕೆ ಬಾಳು ನಿಮ್ಗೋಸ್ಕರ ಔಷಧಿ ಕೊಟ್ಟ. ನೀನ್ ಏನೇ ಹೇಳಿದ್ರು ನನ್ಗಂತೂ ಈ ವಿಷಯ ಒಪ್ಪಿಗೆ ಆಗಲ್ಲ. ಆ ಬಾಳು ಇಂದ ನನಗ್ ತಲೆ ಬಿಸಿನೇ ಜಾಸ್ತಿ ಆಗ್ತಿದೆ. ಅರೆ ಏನ್ರಪ್ಪ, ನೀರ್ ಇಲ್ಲೆಲ್ಲಾದ್ರೂ ಸಿಗತ್ತಾ ನೋಡ್ರಿ. ಮಾಮ, ನಾನೋಗಿ ನೋಡ್ತೀನಿ. ನೋಡ್ರಪ್ಪ, ನೋಡ್ರಿ ಬೇಗ. ನನಗೂ ಕೊಡಿ, ಸ್ವಲ್ಪ ಜಾನುವಾರುಗಳಿಗೂ ಕೂಡಿಸಿ. ಸೆಕೆ ತುಂಬಾನೇ ಜಾಸ್ತಿ ಆಗಿದೆ. ಅಯ್ಯೋ ದೇವ್ರೆ, ನೋಡಿ ನೋಡಿ ನೋಡಿ, ಎಲ್ಲಾದ್ರೂ ಕೆರೆ, ಹೊಳೆ, ಬಾವಿ ಕಾಣುತ್ತಾ ಅಂತ ನೋಡಿ. ನೀವು ಸ್ವಲ್ಪ ನೀರು ತಗೊಂಡ್ ಬನ್ನಿ. ಸರಿ ಆಯ್ತು ಮಾಮ. ನಾನು ಹೋಗಿ ನೋಡ್ಲಾ? ಬೇಡ ಬೇಡ, ಇಬ್ಬಿಬ್ರು ಹೋಗ್ಬೇಡಿ. ಯಾರಾದ್ರೂ ಒಬ್ರು ಇಲ್ಲೇ ಇರಿ. ಬಾಳು, ಮೈಲಿಗಟ್ಲೆ ನೋಡಿದ್ರು ನೀರ್ ಕಾಣ್ತಿಲ್ಲ. ಜನ ಇಲ್ಲಿ ಹೇಗಿರ್ತಾರೆ, ಹೇಗ್ ಜೀವನ ಮಾಡ್ತಿದ್ದಾರೆ ಪಾಪ, ಅವ್ರಿಗೆ ಗೊತ್ತು. ಹೌದು ಗುರುದೇವ, ಈ ಭಾಗದಲ್ಲಿ ಮಳೆ ತುಂಬಾ ಕಡಿಮೆ ಆಗಿದೆ. ಈ ಜನರ ಮೇಲೆ ವರುಣ ದೇವನ ಕೃಪೆ ಕಡಿಮೆ ಆಗಿದೆ. ಅವನಾದ್ರೂ ಏನ್ ಮಾಡ್ಬೇಕಪ್ಪ? ಜನ ಮರ ಕಡಿತಾ ಇದ್ದಾರೆ. ಮುಂದೆ ಇನ್ನೂ ತೊಂದರೆ ಜಾಸ್ತಿ ಆಗುತ್ತೆ. ಬೇಸಿಗೆ, ಮಳೆಗಾಲ, ಚಳಿಗಾಲ, ವಸಂತಕಾಲ ಯಾವುದೂ ಸರಿಯಾಗಿ ಆಗ್ತಾ ಇಲ್ಲ. ತುಂಬಾನೇ ತೊಂದರೆ ಆಗುತ್ತೆ. ಹೌದು ಗುರುದೇವ, ಇನ್ನು ಕೆಟ್ಟ ದಿನಗಳು ಬರ್ತಿದೆ. ಅದಕ್ಕಾಗಿ ನಾನು ಜನರಿಗೆ ಹೇಳ್ತಾನೆ ಇರ್ತೀನಿ, ಆ ದೇವರನ್ನ ನೀವೆಲ್ಲ ಸ್ಮರಿಸ್ತಾನೆ ಇರಿ ಅಂತ. ಅವನು ಈ ಜಗತ್ತಿನ ಯಜಮಾನ ಅಲ್ವಾ? ಅವನು ಇಲ್ಲಿ ಪಂಡ್ರಾಪುರದಲ್ಲಿ ನಿಂತಿದ್ದಾನೆ. ಭಕ್ತಿಯನ್ನ ಮಾಡಿ ಅವನ ಪಾದಕ್ಕೆ ಸಮರ್ಪಣೆ ಮಾಡಿ. ಆಗಷ್ಟೇ ನಿಮ್ಗೆ ಎಲ್ಲೋ ಕೆಲವು ಒಳ್ಳೆ ದಿನಗಳು ಬರ್ತವೆ ಅಂತ. ಅರೇ ಮಾರಯ್ಯ, ಅರೆ ಇದ್ರೊಳಗಡೆ ನೀರಿಲ್ವಾ? ಇಲ್ಲ ಇಲ್ಲ. ಮತ್ತೆ ಅರೆ ನೀರೆಲ್ಲಿ ಸಿಗುತ್ತೆ? ಆ ಕಡೆ ಎಲ್ಲಾದ್ರೂ ನೀರ್ ಸಿಗುತ್ತಾ? ಇಲ್ಲ ಇಲ್ಲ. ಅಯ್ಯೋ ದೇವ್ರೆ, ಈಗೇನ್ ಮಾಡೋದು? ಗೋದಾ, ಏನಮ್ಮವ್ರೆ? ಬಾಳು ಎಲ್ಲಿದ್ದಾನೆ? ಹೊರಗಡೆ ಇದ್ದಾನೆ. ಅವನೊಂದ್ ಸ್ವಲ್ಪ ಕರಿ. ಆಯ್ತು. ಬಾಳು, ಓ ಬಾಳು, ಅಮ್ಮವ್ರು ನಿನ್ನನ್ ಕರೀತಾ ಇದ್ದಾರೆ. ಅಮ್ಮವ್ರೆ, ನಿಮ್ಗೇನಾದ್ರೂ ಬೇಕಾಗಿದ್ಯಾ? ಏನು ಬೇಡ. ಏನಾಯ್ತು ಅಮ್ಮ ಅವ್ರೆ? ಏನಾದ್ರೂ ತಪ್ಪಾಯ್ತಾ? ಇಲ್ಲಪ್ಪ. ಮತ್ತೆ ನೀವು ನನ್ನ ಏನಕ್ಕೆ ಕರೆದಿದ್ದು? ನೀನು ಆ ಮಣ್ಣಿನ ಗುಳಿಗೆಗಳನ್ನ ನನ್ ಸಲುವಾಗಿ ತಯಾರಿಸಿದ್ದೆ ಅಲ್ವಾ? ಇಲ್ಲ. ಸುಳ್ಳು ಯಾಕೆ ಹೇಳ್ತೀಯಪ್ಪ? ನನಗೆಲ್ಲ ತಿಳಿದಿದೆ. ಆ ಗುಳಿಗೆಗಳು ನೀನೇ ಕೊಟ್ಟಿದ್ದು ಅಂತ, ಸರಿ ಅಲ್ವಾ? ಹೌದು. ಈಗ ನಿಮ್ಗೆ ಗುಣ ಆಗಿದೆ ಅಲ್ವಾ? ಹೌದು. ಅದಕ್ಕೆ ನನ್ಗೆ ಯಾವ ತೊಂದ್ರೆನೂ ಆಗ್ತಿಲ್ಲ ಈಗ. ಮತ್ತೆ ಬಾಳು, ಹಿಂದೆ ನಡೆದಿದ್ದನ್ನೆಲ್ಲ ಮರ್ತ್ ಬಿಡು ನೀನು. ನಿನ್ನಿಂದಾಗೇನೆ ನಾನಿವಾಗ ಗುಣ ಆಗಿರೋದು ಕಣಪ್ಪ. ಮತ್ತೆ ನಾನು ನಿನ್ಗೇನೇನೋ ಬೈದಿದ್ದೀನಲ್ಲ, ಅದನ್ನೆಲ್ಲ ಮನ್ಸಿಗೆ ಇಟ್ಕೋಬೇಡ ನೀನು. ಅಮ್ಮವ್ರೆ, ಹಾಗೇನಿಲ್ಲ. ನಾನು ಎಲ್ಲಿ ಏನ್ ಮಾಡಿದೆ? ನಾನು ಹಾಗೆ ಸುಮ್ಮನೆ ನಿಮ್ಗೆ ತುಳಸಿ ಕಟ್ಟೆಲಿದ್ದ ಮಣ್ಣಿನ ಔಷಧಿ ಕೊಟ್ಟೆ. ಆದ್ರೆ ಅದನ್ನ ಹೇಗ್ ಮಾಡ್ದೆ ನೀನು?
ಅದ್ ಯಾವ ಮಂತ್ರ ಹೇಳ್ದೆ ನೀನು ಆಗ? ಹಾ, ನನಗೂ ಆ ಮಂತ್ರ ಹೇಳ್ಕೊಡು. ಅಮ್ಮ ಅವರೇ, ಯಾವ ಮಂತ್ರನೂ ಇಲ್ಲ, ಏನೂ ಇಲ್ಲ. ಪಾಂಡುರಂಗನ ಹೆಸರು ಹೇಳ್ದೆ ಮತ್ತೆ ಕೃಷ್ಣನ ಹೆಸರು ಹೇಳಿ ಕೊಟ್ಟಿದ್ದಷ್ಟೇ ನೋಡಿ. ಇಲ್ಲ ಇಲ್ಲ ಇಲ್ಲ, ಅದೆಲ್ಲ ಹಾಗಾಗಕ್ ಸಾಧ್ಯ ಇಲ್ಲ. ಮತ್ತೆ ನಿನಗ್ ಗೊತ್ತಿರೋ ಆ ಮಂತ್ರನ ಈಗ ನನಗ್ ಹೇಳ್ಕೊಡು. ಅಯ್ಯೋ ಅಮ್ಮ ಅವ್ರೆ, ಹಾಗೇನು ಇಲ್ಲ ಅಮ್ಮ ಅವ್ರೆ. ಅದೆಲ್ಲ ನನಗ್ ಗೊತ್ತಿಲ್ಲ. ನೀನ್ ಯಾವಾಗ ನನಗ ಆ ಮಂತ್ರ ಹೇಳ್ಕೊಡ್ತೀಯೋ ಅದಕ್ ಕಾಯ್ತಾನೆ ಇರ್ತೀನಿ ನಾನು. ಮುಂದಿನ ಸಲ ನನಗೇನಾದ್ರೂ ಹುಷಾರ್ ತಪ್ಪಿದ್ರೆ ನಿನ್ನನ್ ಎಲ್ಲಿ ಅಂತ ಹುಡುಕ್ಲಿ ನಾನು? ನಾನೇ ಆ ಮಂತ್ರ ಹೇಳ್ಕೊತೀನಿ, ಮತ್ತೆ ಗುಣ ಆಗ್ ಹೋಗುತ್ತೆ. ನಾನೀಗ ಹೊರಗಡೆ ಹೋಗ್ಲಾ? ಸ್ವಲ್ಪ ಕೆಲಸ ಇದೆ ನನಗೆ. ಅದೆಲ್ಲ ನನಗ್ ಗೊತ್ತಿಲ್ಲ. ನೀ ನನಗ್ ಹೇಳ್ತೀಯೋ ಇಲ್ವೋ ಈಗ? ಸರಿ, ನಿನಗ್ ತಿನ್ನಕ್ ಏನ್ ಕೊಡ್ಲಿ ನಾನೀಗ? ಲಡ್ಡು ಮಾಡ್ಕೊಡ್ಲಾ, ಚಿವಡ ಮಾಡ್ಕೊಡ್ಲಾ, ಅಥವಾ ಏನಾದ್ರೂ ಸಿಹಿ ಪದಾರ್ಥ? ನನಗೇನು ಬೇಡ ಅಮ್ಮ ಅವರೇ. ಸರಿಯಾದ ಸಮಯಕ್ಕೆ ಊಟ ಕೊಡಿ, ಅಷ್ಟೇ ಸಾಕು. ನಾನು ಹೊರಗಡೆ ಹೋಗ್ಲಾ ಅಮ್ಮ ಅವರೇ? ಹಸುಗಳಿಗೆ ಮೇವು ಹಾಕ್ಬೇಕು. ಸರಿ, ನಾನು ಹೋಗ್ತೀನಿ. ಹಾಂ, ಮಾಮ, ಎಲ್ಲೂ ನೀರು ಸಿಗ್ಲಿಲ್ಲ ಮಾಮ. ಈಗ ಏನ್ ಮಾಡೋದು? ಒಂದ್ ಬಾವಿ ಇತ್ತು, ಅದು ಸಹ ಒಣಗೋಗಿದೆ ನೋಡಿ ಈಗ. ಬಾಳು, ನಾನು ಏನ್ ಹೇಳ್ದೆ ನಿಂಗೆ? ಈಗ್ಲೇ ದಿನಗಳು ಹೀಗಿದ್ರೆ ಜನರು ಪಾಪ ಏನ್ ಮಾಡ್ಬೇಕು? ಅಯ್ಯೋ, ಅದ್ ಹೇಗೆ ಒಣಗೋಗಕ್ ಸಾಧ್ಯ ಆಗತ್ತೆ? ನಡೀರಿ ಗುರುದೇವ, ನೋಡೋಣ. ನಡಿ. ಗೋದಾ, ಏನಮ್ಮವ್ರೆ? ನನ್ ಸೊಸೆ ಎಲ್ಲಿಗೆ ಹೋಗಿ? ಅವರು ಬೆಳಗ್ಗೆನೆ ಹೊರಗಡೆ ಹೋದ್ರು. ಮತ್ತೆ ಚಂದುನು ಮನೇಲಿಲ್ಲ ಅಲ್ವಾ? ಹೌದು, ಶೇಟ್ಜಿ ಇಲ್ಲ. ನಾನಿವಾಗ ಏನ್ ಹೇಳ್ತಿದ್ದೀನಿ ಅದನ್ನ ಲಕ್ಷ ಇಟ್ ಕೇಳ್ಕೊ. ಮತ್ತೆ ಈ ವಿಷಯನ ಯಾರಿಗೂ ಕೂಡ ನೀನ್ ಹೇಳ್ಬಾರ್ದು, ಗೊತ್ತಾಯ್ತಾ? ಸರಿ, ಯಾವ್ದ್ರ ಬಗ್ಗೆ? ಏಯ್, ನೀನು ಹೆಚ್ಚಿಗೆ ಮಾತಾಡ್ಬೇಡ. ನಾನ್ ಏನ್ ಹೇಳ್ತೀನೋ ಅದನ್ನ ಕೇಳಿಸ್ಕೊ. ಬಾಳು ಏನೇನ್ ಹೇಳ್ತಾ ಇದ್ದಾನಲ್ವಾ, ಅದು ನಿಜ ಅನ್ನಿಸ್ತಾ ಇಲ್ಲ. ಅವನು ಏನೋ ಮಾಡ್ತಾ ಇದ್ದಾನೆ, ಅದಂತೂ ನಿಜ. ಅಮ್ಮವ್ರೆ, ಬಾಳು ಯಾವತ್ತೂ ಸುಳ್ಳು ಹೇಳಲ್ಲ. ನಿಮ್ಗೆಲ್ಲ ಹಾಗೆ ಅನ್ಸ್ತಿದ್ದು. ಬಾಳು ಈ ಮನೆಗ್ ಬಂದಾಗಿಂದನೂ ಹೇಗಿದ್ದಾನೆ ಅನ್ನೋದು ನನಗ್ ಚೆನ್ನಾಗ್ ಗೊತ್ತು. ಮತ್ತೆ ನಿನಗೆ ಅರ್ಥ ಆಗ್ತಾ ಇದ್ಯಾ? ಆ ತರ ಮಣ್ಣಿನ ಗುಳಿಗೆಗಳಿಂದ ಯಾರಿಗಾದ್ರೂ ಗುಣ ಆಗತ್ತಾ? ಅವನು ಹಗ್ಲು ರಾತ್ರಿ ಎಲ್ಲೆಲ್ಲಿಗೆ ಹೋಗ್ತಾನೆ, ಏನೇನ್ ಮಾಡ್ತಾನೆ ಅನ್ನೋ ಮಾಹಿತಿ ನನಗೆ ಹೇಳ್ಬೇಕು. ಸಣ್ಣ ಬಾಯಲ್ಲಿ ದೊಡ್ಡ ಮಾತಾಡ್ತಾ ಇದ್ದೀನಿ ಅಮ್ಮವ್ರೆ. ಬಾಳು ಮನೆಯಲ್ಲಿ ಕೊಟ್ಟಿಗೆ ಮನೆ ಮತ್ತೆ ಹೊಲ ಬಿಟ್ಟು ಎಲ್ಲೂ ಹೋಗೋದಿಲ್ಲ. ನಿನಗೆಲ್ಲ ವಿಷಯನೂ ಗೊತ್ತಿದೆ ಅಲ್ವಾ? ನಾನೇನ್ ಹೇಳ್ತಿದ್ದೀನೋ ಅಷ್ಟನ್ ಮಾಡು. ಆಯ್ತು. ಬಾಳು ಏನೋ ಮಂತ್ರ ಮಾಡ್ತಿದ್ದಾನೆ, ಹಾಗಂತಾನೆ ಅವನು ಮಣ್ಣಿನ ಗುಳಿಗೆಗಳನ್ನ ನನಗೆ ಕೊಟ್ಟಿರೋದು. ಅವನ್ ಮೇಲೆ ಸರಿಯಾದ ಗಮನ ಇಡ್ಬೇಕು ನೀನು, ಗೊತ್ತಾಯ್ತು ತಾನೆ? ಆಯ್ತಮ್ಮವ್ರೆ. ಬರೀ ಆಯ್ತು ಅಂದ್ರ ಅಲ್ಲ, ನನಗೆಲ್ಲ ತಿಳಿಬೇಕು ಬಾಳು ನಿಖರವಾಗಿ ಏನ್ ಮಾಡ್ತಾನೆ ಅಂತ. ಈಗ ನೀನ್ ಹೋಗು. ಅಯ್ಯೋ ದೇವ್ರೆ, ಬಾಳು, ಈ ಜನರ ಸಲುವಾಗಿ ನೀನೇನಾದ್ರೂ ಮಾಡ್ಲೇಬೇಕು. ನನ್ನ ಗಮನಕ್ಕೆ ಬಂದಿದೆ ಗುರುದೇವ. ಮಾಮ, ನಾನು ವಿಚಾರಿಸಿ ನೋಡ್ದೆ, ಈ ಭಾಗಕ್ಕೆ ಇರೋದು ಒಂದೇ ಬಾವಿ ಇದು. ಮತ್ತೆ ಇದೊಂದೇ ಜನರಿಗೆ ನೀರಿನ ಆಧಾರ. ಮಾಮ, ಊರಿನ ಜನರಿಗೆ ಕುಡಿಯೋಕ್ ನೀರಿಲ್ಲ ಅಂತ ಊರ್ ಬಿಟ್ಟು ಆಚೆ ಹೋಗಿದ್ದಾರೆ.
ಮಾಮ, ನೀವು ಬಾವಿ ಒಳಗ್ ನೀರ್ ತರಿಸ್ಬಿಟ್ರಿ. ನಡಿರಿ ಗುರುದೇವರ ಪಾದವನ್ನ ತೊಳೆಯೋಣ. ಮೊದಲು ಬಾವಿ ಒಳಗಡೆ ಕೊಡವನ್ನು ಹಾಕಿ ಮೊದಲನೇ ನೀರಿನಲ್ಲಿ ಮಹಾರಾಜರ ಪಾದವನ್ನ ತೊಳೆಯೋಣ. ಬಾಳು, ಈಗ ನೀನು ಇಲ್ಲಿನ ಜನರನ್ನ ಉದ್ಧಾರ ಮಾಡಿದ್ಯಾ. ಹೇಗೆ ಹಸಿವು ಕೆಟ್ಟದ್ದೋ ಬಾಯಾರಿಕೆ ಕೂಡ ಅಷ್ಟೇ ಕೆಟ್ಟದ್ದು. ಮನುಷ್ಯರಿಗೆ ಅದ್ ಏನ್ ಮಾಡುತ್ತೆ ಗೊತ್ತಾಗೋದಿಲ್ಲ ನೋಡು. ಗುರುದೇವ, ನಿಸರ್ಗ ನಮ್ಗೆಲ್ಲನೂ ಕೊಟ್ಟಿದೆ. ಬಿಸಿಲು, ಗಾಳಿ, ಮಳೆ, ಮರ, ಗಿಡ, ಹೂವು, ಹಣ್ಣು, ನೀರು ಎಲ್ಲವನ್ನೂ ಕೊಟ್ಟಿದೆ ನಿಸರ್ಗ. ಆದ್ರೆ ಮನುಷ್ಯ ಮಾತ್ರ ಎರಡೂ ಕೈಗಳಿಂದ ಎಳೆದೆಳೆದು ತೆಗೆದುಕೊಳ್ತಾನೆ. ಹಾಗಾಗಿ ಈ ಸಮಯ ಬಂದಿದೆ ನೋಡಿ. ಹೌದು ಬಾಳು, ನೀನ್ ಹೇಳ್ತಾ ಇರೋದು ನಿಜ ಇದೆ. ಸರಿ ಗುರುದೇವ, ಈಗ ಮುಂದೆ ಹೊರಡೋಣ ಅಲ್ವಾ? ಹೊರಡೋಣಪ್ಪ. ಏನ್ರಪ್ಪ, ನಿಮ್ಗೆ ನೀರ್ ಸಿಕ್ಕಿರೋದು ಮೂಳೆ ಮಹಾರಾಜ ಕೃಪೆಯಿಂದಾಗಿ. ಗಮನದಲ್ಲಿಟ್ಕೊಳ್ಳಿ, ನನ್ನ ಗುರುಗಳವರು, ಹಾಗಾಗಿ ನಿಮ್ಗೆ ಕೃಪೆ ದೊರಕಿದೆ. ಈಗ ನಿಮ್ಮ ಒಳ್ಳೆಯ ದಿನಗಳು ಬಂದಿವೆ. ಹಾ, ಬಾಳು, ನೀನ್ ಕೊಟ್ಟಿಗೆಯಲ್ಲಿ ಯಾಕೋ ಮಲ್ಕೊಂಡಿಲ್ಲ? ಅಲ್ಲಿ ಮಳೆ ಬಂತು ನೋಡಿ, ಅಲ್ಲಿ ಎಲ್ಲ ಒದ್ದೆ ಆಗಿದೆ, ಎಲ್ಲೂ ಜಾಗ ಇಲ್ಲ. ಇವತ್ತಿಲ್ಲೇ ಮಲ್ಕೋತೀನಿ. ಬಾಳು, ನಿನ್ಗೆ ಅನ್ನಿಸ್ತಿರ್ಬೋದು ನಾನು ನಿನ್ನ ಮನೆಯಿಂದ ಹೊರಗೆ ಹಾಕಕ್ಕೆ ಯೋಚನೆ ಮಾಡಿದೀನಿ ಅಂತ. ನನಗ್ ಯಾವ ಅಭ್ಯಂತರನೂ ಇಲ್ಲ, ನೀನ್ ಇಲ್ಲೇ ಇರು. ಆದ್ರೆ ನಾನು ಏನ್ ಹೇಳ್ತೀನೋ ಅದನ್ನ ನೀನ್ ಕೇಳ್ಬೇಕು, ಸರಿನಾ? ನಾನು ಯಾರ ಮಾತನ್ನು ಕೇಳಲ್ಲ. ನೋಡು, ಇದೇ ನನಗಿಷ್ಟ ಆಗೋದಿಲ್ಲ ಅನ್ನೋದು. ನಾಳೆ ಬೆಳಗ್ಗೆ ಬೇಗ ಏಳ್ಬೇಕು, ಮತ್ತೆ ಇಡೀ ಮನೆನೇ ಸ್ವಚ್ಛ ಮಾಡ್ಬೇಕು. ಪೂರ್ತಿ ಮನೆ? ಹೌದ್, ಮತ್ತೆ ಅಲ್ಲಿರೋ ಎಲ್ಲಾ ಚೀಲಗಳನ್ನು ಎತ್ತಿ ಇನ್ನೊಂದ್ ಕೋಣೆಲಿ ಇಡ್ಬೇಕು. ಎಲ್ಲಾ ಕಡೆ ಕಸ ಗುಡಿಸ್ಬೇಕು, ಮಾಳಿಗೆ ಮೇಲೂನು ಕಸ ಗುಡಿಸ್ಬೇಕು. ಎಲ್ಲಾ ಕಡೆ ಧೂಳ್ ತೆಗೆದು ಪಾತ್ರೆಗಳನ್ನೆಲ್ಲ ಸರಿಯಾಗಿ ಜೋಡಿಸಿಡ್ಬೇಕು. ನಾಳೆ ಬೆಳಗ್ಗೆ ಅಲ್ವಾ? ಹೌದು, ನಾಳೆ ಬೆಳಗ್ಗೆನೆ. ಬೆಳಗ್ಗೆ ನೋಡ್ಕೊಳ್ಳೋಣ. ನೋಡ್ಕೊಳ್ಳೋದೇನಿದೆ, ಇದನ್ನೆಲ್ಲ ನೀನ್ ಮಾಡ್ಲೇಬೇಕಾಗಿದೆ ನೋಡೋ. ಸರಿ, ಮಾಡ್ತೀನಿ. ಬೆಳಗ್ಗೆ ಆದ ತಕ್ಷಣನೇ ಎಲ್ಲ ಕೆಲ್ಸನೂ ಶುರು ಆಗ್ಬಿಡ್ಬೇಕು. ಸರಿ ಸರಿ, ಮಾಡ್ತೀನಿ ನಾಳೆ ಬೆಳಗ್ಗೆ. ಅರೆ ದತ್ತು, ಚಂದು, ಕೇಳ್ರಪ್ಪ, ಇಲ್ಲಿ ನೀವು ಹೋಗಿ ಮಲ್ಕೊಳ್ಳಿ. ನಾನು ಕೂತ್ಕೊಂಡಿರ್ತೀನಿ, ಹಾಗೆ ಮಾತನಾಡ್ತಾ ಕೂತ್ಕೊಳ್ತೀವಿ. ನೀವು ಹೋಗಿ. ಮಾಮ, ಇಲ್ಲಿ ನಾವು ಪಹರೆ ಕಾಯೋದಕ್ಕಿರ್ತೇವೆ. ಏನು ಇಲ್ಲಪ್ಪ, ನೀವು ಹೋಗಿ ಮಲ್ಕೊಳ್ಳಿ. ನೀವೇನು ಯೋಚನೆ ಮಾಡಬೇಡಿ. ದಿನ ಪೂರ್ತಿ ದಣದಿದ್ದೀರಾ ಅಲ್ವಾ ನೀವು? ಹೋಗಿ ಮಲ್ಕೊಳ್ರಪ್ಪ. ಸರಿ ಆಯ್ತು ಮಾಮ, ನೀವು ಹೇಳ್ದಾಗೆ ಆಗ್ಲಿ. ಆದ್ರೆ ಮಾಮ, ನಿಮ್ಗೇನಾದ್ರೂ ಬೇಕಾದ್ರೆ ಹೇಳಿ, ನಾವ್ ಅಲ್ಲೇ ಇರ್ತೀವಿ. ಸರಿ, ಹೋಗಿ. ನಿನ್ನನ್ ಭೇಟಿ ಮಾಡೋದಕ್ಕೆ ಗಣ ಬಂದಿದೆ. ಹೌದು ಗುರುದೇವ, ಅದೇನಂತಂದ್ರೆ ಪೂರ್ತಿ ದಿನ ನಾನು ಜನರ ಸಮಸ್ಯೆಗಳನ್ನ ಕೇಳ್ತೀನಿ.
ಅವ್ರ ಕೆಲಸ ಮಾಡುವಾಗ ಸಮಯ ಹೇಗ್ ಕಳಿಯತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ. ಅದಕ್ಕೆ ರಾತ್ರಿ ಹೊತ್ತು ಗಣ ನನ್ನನ್ನು ಭೇಟಿ ಮಾಡಕ್ ಬರ್ತಾರೆ. ಅವರಿಗೆ ಭೇಟಿ ಮಾಡೋದಿರುತ್ತೆ, ಮಾತನಾಡೋದಿರುತ್ತೆ. ಅವ್ರು ಏನ್ ಮಾಡ್ತಾರೆ ಅಂತ? ಬೇರೆ ಇನ್ನೇನ್ ಮಾತಾಡ್ತಾರೆ ಗುರುದೇವ? ಕೈಲಾಸಕ್ಕೆ ಯಾವಾಗ ಬರ್ತೀರಾ ಅಂತ ಕೇಳ್ತಾ ಇರ್ತಾರೆ. ಆದ್ರೆ ಇಲ್ಲಿನ ಕೆಲಸ ಪೂರ್ತಿ ಮಾಡಿಲ್ಲ ಅಲ್ವಾ ನಾನು? ಅಲ್ಲಿವರೆಗೂ ಎಲ್ಲಿಗೂ ಹೋಗಕ್ಕಾಗಲ್ಲ. ನೀನು ಹೀಗ್ ಮಾಡು, ಒಂದಿನ ಯಾರಿಗೂ ಕಾಣಿಸ್ಕೋಬೇಡ, ಹಾಗೆ ಕೈಲಾಸಕ್ಕೆ ಹೋಗ್ಬಾ. ಅರೆ ಅವ್ರು ಹೇಳ್ತಿರೋದು ಸರಿ ಇದೆ. ಅವ್ರ ದೇವರೇ ಇರ್ಲಿಲ್ಲ ಅಂತಂದ್ರೆ ಅದ್ ಹೇಗಾಗಕ್ ಸಾಧ್ಯ? ಗುರುದೇವ, ಕೆಲಸ ಎಲ್ಲ ಮುಗಿಯೋ ತನಕ ನಾನು ಎಲ್ಲೂ ಹೋಗೋದಿಕ್ಕಾಗೋದಿಲ್ಲ ಅಂತ ಅನ್ನಿಸ್ತಾ ಇದೆ. ಬಾಳು, ನೀನು ಯಾರ್ಯಾರಿಗೆಲ್ಲ ಸಹಾಯ ಮಾಡಿದ್ಯಾ ಅವರಲ್ಲಿ ಎಷ್ಟೋ ಜನರಿಗೆ ಕೈಲಾಸ ಸಿಕ್ಕಿದೆ. ಕೆಲವರು ವೈಕುಂಠಕ್ಕೆ ಹೋದ್ರೆ ಕೆಲವರು ಕೈಲಾಸಕ್ಕೆ ಹೋಗಿದ್ದಾರೆ. ಅದೆಲ್ಲ ಅವ್ರಿಗೆ ನಂತರದಲ್ಲಿ ಗೊತ್ತಾಗಿದೆ. ಅದೇನಂತಂದ್ರೆ ನೀನು ಸಾಕ್ಷಾತ್ ರುದ್ರನ ಅವತಾರ. ಇಲ್ಲಿ ಕುರಿಗಳನ್ನ ಸಾಕ್ತಾ ಹೆಗಲ ಮೇಲೆ ಕಂಬಳಿಯನ್ನು ಹಾಕೊಂಡು ಊರೂರು ತಿರುಗ್ತಾರೆ. ಮತ್ತೆ ಅದು ಯಾವ್ದ್ರ ಸಲುವಾಗಿ ಹೇಳು? ಜನರಿಗೆ ಒಳ್ಳೇದಾಗ್ಲಿ ಅಂತ. ಹೌದು ಗುರುದೇವ, ಆದ್ರೆ ಇನ್ನು ಕೆಲವು ಜನ ಬರ್ತಾರೆ, ವಾದ ಮಾಡ್ತಾರೆ, ಜಗಳ ಆಡ್ತಾರೆ. ನಮ್ಮ ಹೊಲಗಳಲ್ಲಿ ಕುರಿಗಳನ್ನ ತಗೊಂಡು ಬರಬೇಡಿ ಅಂತ ಹೇಳ್ತಾರೆ. ಅವ್ರಿಗೆಲ್ಲ ಇನ್ನೂ ಗೊತ್ತಿಲ್ಲ ಅವರ ಮಧ್ಯದಲ್ಲಿ ಯಾರಿದ್ದಾರೆ ಅಂತ. ಅವರಿಗೆ ಒಂದಲ್ಲ ಒಂದಿನ ಗೊತ್ತಾಗುತ್ತೆ. ಆದ್ರೆ ಅಷ್ಟೊತ್ತಿಗಾಗ್ಲೇ ಸಮಯ ಮೀರ್ ಹೋಗಿರುತ್ತೆ. ಮತ್ತೆ ಆಮೇಲೆ ಏನು, ನಿನ್ ದೇವಸ್ಥಾನ ಆಗಿರುತ್ತೆ. ಜನ ನಿನಗೊಂದು ಪ್ರತಿಮೆನ್ ಕಟ್ತಾರೆ, ನಮಸ್ಕಾರ ಮಾಡ್ತಾರೆ. ಆದ್ರೆ ಈ ಕ್ಷಣಕ್ಕೆ ಅವ್ರಿಗೆ ಯಾರಿಗೂ ಗೊತ್ತಾಗೋದಿಲ್ಲ. ಇದೆಲ್ಲ ನಿಶ್ಚಿತ. ಅರೆ, ನಿನ್ ಹೊಲದಲ್ಲಿ ಎಷ್ಟೊಳ್ಳೆ ಬೆಳೆ ಬಂದಿದೆ. ಹೌದು, ಎಲ್ಲ ಬಾಳು ಮಾಮವ್ರ ಕೃಪೆ ನೋಡು. ಅದಿದೆ ಬಿಡು. ಆದ್ರೆ ಅಲ್ಲಿ ನೋಡು ನನ್ನ ಹೊಲನ. ಈಗ ನೋಡು, ನಿನ್ ಹೊಲದಲ್ಲೂ ನೀರಿದೆ, ನನ್ನ ಹೊಲದಲ್ಲೂ ನೀರಿದೆ. ಆದ್ರೆ ಒಳ್ಳೆ ಬೆಳೆ ಮಾತ್ರ ನಿನ್ ಹೊಲದಲ್ಲಿ ಹೇಗಿದೆ? ಅಯ್ಯೋ ಮಾರಯ್ಯ, ನಾನು ಕಷ್ಟಪಡ್ತೀನಿ. ಮತ್ತೆ ಆ ಕಷ್ಟಕ್ಕೆ ಕೃಪೆ ಬೇಕಲ್ಲ. ಬಾಳು ಮಾಮ ಅವ್ರ ಆಶೀರ್ವಾದ ಇದ್ಮೇಲೆ ಎಲ್ಲ ಒಳ್ಳೇದಾಗುತ್ತೆ. ಬಾಳು ಮಾಮ ಹೇಳ್ತಾರೆ, ಸತ್ಯವಾಗಿರಿ ಅಂತ, ಒಳ್ಳೆ ವ್ಯವಹಾರ ಮಾಡಿ ಅಂತ, ದೇವ್ರ ಮೇಲೆ ವಿಶ್ವಾಸ ಇಡಿ ಅಂತ. ಅದೆಲ್ಲ ಸತ್ಯನೇ ಕಣಪ್ಪ. ಆದ್ರೆ ಈಗ ಏನ್ ಬೆಳೆ ಬಂದಿದೆ ಅದು ನಿನಗ್ ಸಾಕಷ್ಟಾಯ್ತಲ್ವಾ? ಅಯ್ಯೋ ಮಾರಯ್ಯ, ನಿಂದು ಆಗುತ್ತೆ. ಒಂದ್ಸಾರಿ ಬಾಳು ಮಾಮನ್ನ ಭೇಟಿ, ಎಲ್ಲಿ ತಪ್ಪು ನಡೀತಿರುತ್ತೋ ಅದನ್ನ ಹೇಳ್ತಾರೆ ನಿನಗೆ. ಆಶೀರ್ವಾದ ಇತ್ತು ಅಂದ್ರೆ ಎಲ್ಲ ಸರಿ ಹೋಗುತ್ತೆ. ಇವನ್ನ ಈ ಬೆಳೆಯನ್ನ ರಾತ್ರಿ ಹೊತ್ತಲ್ಲಿ ಕದ್ದು ಬಿಡ್ಬೇಕು. ಏನಪ್ಪ, ಯಾಕಿಷ್ಟು ಯೋಚನೆ ಮಾಡ್ತಿದ್ಯಾ? ಅರೆ ಏನಿಲ್ಲ, ಏನಿಲ್ಲ ಬಿಡು. ಅರೆ, ಅಷ್ಟು ದೊಡ್ಡ ಹಾವು. ಅಯ್ಯೋ ಮಾರಯ್ಯ, ನಿನಗದೇನು ಮಾಡೋಲ್ಲ. ಅರೆ, ಅದು ನನ್ನ ಹತ್ರನೇ ಬರ್ತಿದೆ. ನಾನು ಹೊರಟೆ. ಅರೆ ಅರೆ ಅರೆ, ಇಲ್ಲಿ ಕೇಳು, ಇಲ್ಲಿ ಕೇಳು. ಮಾಮ, ಓ ಮಾಮ. ಮಾಮ. ಯಾರು? ವಿವಾ? ಏನಪ್ಪ? ಮಾಮ, ನೀವು ಬಂದಿದ್ದೀರಾ ಅಂತ ಗೊತ್ತಾಯ್ತು, ಅದಕ್ಕೆ ಓಡೋಡ್ ಬಂದೆ. ಏನಪ್ಪ, ಹೇಗಿದ್ಯಾ? ಚೆನ್ನಾಗಿದ್ದೀ ತಾನೆ? ಎಲ್ಲಿ ಎದ್ದು ಮಾಮ? ಯಾಕಪ್ಪ, ಏನಾಯ್ತು? ಹೀಗ್ಯಾಕೆ ಹೇಳ್ತಾ ಇದೀಯಾ? ಕಳೆದ ಬಾರಿ ನಿನ್ನನ್ನು ಭೇಟಿ ಆದಾಗ ನಿನಗಿನ್ನೂ ಮದುವೆ ಆಗಿರ್ಲಿಲ್ಲ. ನಾನೇ ನಿನ್ನ ಮದುವೆ ಮಾಡಿಸಿದ್ನಲ್ವಾ? ಈಗೇನು? ಮಾಮ, ಹೆಂಡತಿಗೆ ಹುಷಾರಿಲ್ಲ, ಅವಳನ್ನ ಎತ್ಕೊಂಡು ಬರೋದಕ್ಕಾಗೋಲ್ಲ. ಅವಳು ಹೇಳಿದ್ಲು ಮಾಮ ಅವ್ರನ್ನ ಕರ್ಕೊಂಡ್ ಬಾ ಅಂತ. ಆದ್ರೆ ನೋಡಪ್ಪ, ಪಂಡ್ರಾಪುರಕ್ಕೆ ಹೊರಟಿದ್ದೀವಲ್ವ ನಾವು. ಮಾಮ, ನೀವೇನಾದ್ರೂ ಮಾಡಿ ನನ್ ಮನೆಗ್ ಬರ್ಲೇಬೇಕು ನೀವು.
ಮಾಮ ನನ್ನ ಹತ್ರ ದುಡ್ಡಿಲ್ಲ, ನಾನ್ ಬಡವ. ಅರೇ ಹೀಗೆ ಯಾಕೆ ಮಾತಾಡ್ತಿದ್ಯಾ? ನಿಮ್ ಮನೆ ಮುಂದೆ ಬಡವ ಶ್ರೀಮಂತ ಅಂತ ಇಲ್ಲ. ಮಾಮ ಹೆಂಡತಿ ಹುಷಾರಿಲ್ಲ, ಇಲ್ಲಂದಿದ್ರೆ ಅವಳನ್ನು ಕರ್ಕೊಂಡ್ ಬರ್ತಿದ್ದೆ ನಾನು. ಸರಿ, ನೀನ್ ಮುಂದೆ ಹೊರಡು, ನಾವು ಹಿಂದೆಯಿಂದ ಬರ್ತೀವಿ. ಅರೇ ಇವ್ರು ಯಾರು ಅಂತ ಗೊತ್ತಾ? ನಿನ್ ಗುರ್ತು ಹಿಡಿಲಿಲ್ವಾ? ಮಾಮ ಗುರ್ತಿಡಿಲಿಲ್ಲ ನಾನು. ಇವ್ರು ನನ್ನ ಗುರುದೇವ ಅಲ್ವಾ, ಮೂಳೆ ಮಹಾರಾಜರು. ನಮಸ್ಕಾರ ಮಾಡ್ತೀಯೋ ಇಲ್ವಾ? ಸರಿ ಮಾಮ. ಆ ನಿಮ್ಮೆಲ್ರೂ ಸಲುವಾಗಿ ಬಾಳು ತುಂಬಾ ದೊಡ್ಡ ಆಧಾರ. ಹೌದು ದೇವ. ಬಾಳು, ಹೇಳಿ. ಯಾರ್ಯಾರಿಗೆ ನಿನ್ ಮೇಲೆ ಭಕ್ತಿ ಇದೆ, ಶ್ರದ್ಧೆ ಇದೆ, ಅವ್ರ ಎಲ್ರೂ ಜವಾಬ್ದಾರಿ ನಿನ್ ಮೇಲಿದೆ. ಹೌದು ಗುರುದೇವ. ಯಾರು ನನ್ನ ಮೇಲೆ ತಮ್ಮ ಭಾರವನ್ನ ಹಾಕಿದ್ದಾರೋ ಅವರ ಸಂಪೂರ್ಣ ಜವಾಬ್ದಾರಿ ನನ್ನದೇ ಅಲ್ವಾ? ಅಂಥ ಶ್ರದ್ಧೆ ಯಾವ ಕೆಲಸದ್ದು? ನನ್ನ ಪಾದಗಳಲ್ಲಿ ಸಂಪೂರ್ಣವಾಗಿ ಅರ್ಪಿಸಿಕೊಂಡವರಿಗೆ ಅವರ ಸಂಪೂರ್ಣ ಜವಾಬ್ದಾರಿ ನನ್ನದಾಗಿದೆ. ಹೀಗೆ ನಿನ್ ಭಂಡಾರದ ಮೇಲೆ ಭಂಡಾರಗಳು ನಡೀತಿರ್ಲಿ, ಮತ್ತೆ ನಿನ್ ದರ್ಬಾರಲ್ಲಿ ಲಕ್ಷಾಂತರ ಭಕ್ತರು ಸೇರ್ಕೊಳ್ಳಿ. ಈ ಜಗತ್ನಲ್ಲಿ ಜನರನ್ನ ಭಕ್ತಿ ಮಾರ್ಗಕ್ಕೆ ತರೋದು ಅಷ್ಟು ಸುಲಭವಾದ ಮಾತಲ್ಲ. ಬಾಳು, ನೀನ್ ತುಂಬಾ ದೊಡ್ಡ ಕೆಲಸ ಮಾಡ್ತಾ ಇದೀಯಾ. ಗುರುದೇವ, ಇದೆಲ್ಲ ಗುರುವಿನ ಮಾರ್ಗದರ್ಶನ ಇಲ್ಲದೆ ಆಗೋದಿಲ್ಲ. ಅದಕ್ಕೆ ನೀವು ನನ್ನ ಮೇಲೆ ಯಾವಾಗಲೂ ಕೃಪೆ ತೋರಿ ನನ್ನ ಕೈಯಿಂದ ಹೀಗೆ ಕೆಲಸ ಮಾಡಿಸ್ಕೊಳ್ತಾ ಇರಿ. ಅಯ್ಯೋ ರೀ, ಎಷ್ಟು ತಡ ಮಾಡಿದ್ರಿ? ನನ್ ಜೀವನೇ ಹೋದಂಗ ಆಗ್ತಿತ್ತು. ಈಗ ಬಂದಿದ್ದೀನಲ್ವಾ, ನಮಗ್ ಹೇಗ್ ಬೇಕಾಗಿತ್ತೋ ಹಾಗೆ ಆಯ್ತು. ಮಾಮ ಅವರು ನಮ್ಮ ಮನೆಗ್ ಬರ್ತೀನಿ ಅಂತ ಹೇಳಿದ್ದಾರೆ. ಮಲ್ಕೋ ಮಲ್ಕೋ ನೀನು. ಹೇಗ್ ಮಲ್ಗೋದ್ ಹೇಳ್ರಿ? ನೀವ್ ಮೊದ್ಲು ಹೇಳಿ, ಮಾಮ ಅವ್ರನ್ನ ಭೇಟಿ ಮಾಡಿದ್ರಾ? ಅಯ್ಯೋ ಹೌದು, ನಾನು ತುಂಬಾ ಓಡಾಡಿ ಮಾಮ ಅವ್ರನ್ನ ಭೇಟಿ ಮಾಡಿದೆ. ಸರಿ, ಮಾಮ ಏನ್ ಹೇಳಿದ್ರು ಅದನ್ನಾದ್ರೂ ಹೇಳಿ. ಅವ್ರಿಗೆ ನೀವ್ ಹೇಳಿದ್ರಲ್ವಾ ಮನೆಗ್ ಬನ್ನಿ ಅಂತ? ಹೌದಮ್ಮ, ನಾನು ಅವ್ರ ಕೈ ಕಾಲ್ನೆಲ್ಲ ಹಿಡ್ಕೊಂಡೆ, ಮತ್ತೆ ಹೇಳ್ದೆ ನಮ್ಮ ಮನೆಗ್ ಬನ್ನಿ ಅಂತ. ಮನೇಲಿ ಹೆಂಡತಿ ಹುಷಾರಾಗಿಲ್ಲ ಅಂತಾನೂ ಹೇಳ್ದೆ. ನಿಜವಾಗ್ಲೂನಾ? ಮಾಮ ಈ ಕಡೆ ಬರೋದಕ್ ಹೊರಟಿದ್ದಾರೆ. ಯಾವಾಗ? ಹಾಗಾದ್ರೆ ನಾನ್ ತಯಾರಿ ಮಾಡ್ಕೋಬೇಕು ಅವ್ರಿಗೋಸ್ಕರ. ಅವ್ರ ಸಲುವಾಗಿ ನಾನ್ ಕೂಡ್ಲೆ ಅಡ್ಗೆ ಕೂಡ ಮಾಡ್ಬೇಕು. ಅಲ್ವೇ, ಅವ್ರು ಮೊದ್ಲು ಮನೆಗ್ ಬರ್ಲಿ, ಮತ್ತೆ ನಿನಗ್ ಹುಷಾರು ಇಲ್ಲ, ಹೇಗ್ ಅಡ್ಗೆ ಮಾಡ್ತೀಯಾ? ಮಾಮ ಮತ್ತಿನ್ನೇನು ಹೇಳಿಲ್ವಾ? ಇಲ್ಲ ಇಲ್ಲ, ನಾನ್ ಮಾಮ ಅವ್ರಿಗೆ ಹೇಳ್ದೆ ನಾನ್ ಬಡವ ಅಂತ, ನನ್ನ ಹತ್ರ ಯಾವ್ದೇ ದುಡ್ಡಿಲ್ಲ ಅಂತಾನು ಹೇಳ್ದೆ. ಮಾಮ ಹೇಳಿದ್ರು ಅದ್ರ ಅವಶ್ಯಕತೆ ಇಲ್ಲ ಅಂತ. ನಾನು ಅವ್ರ ಹತ್ರ ಏನೋ ವಿಚಾರ ಕೇಳ್ಬೇಕಿತ್ತು. ಸುಮ್ನೆ ಮಾಮ ಅವ್ರಿಗೆ ತೊಂದರೆ ಕೊಡಬೇಡ ನೀನು. ಅವ್ರಿಗೆ ಇಷ್ಟೇ ಕೇಳ್ಕೊಳ್ಳೋಣ, ನಿಮ್ಮ ಆಶೀರ್ವಾದ ಇರ್ಲಿ ಅಂತ. ನಮ್ಮನ್ನ ಸುಖವಾಗಿಡಿ, ಅದಕ್ಕಿಂತ ಇನ್ನೇನ್ ಬೇಕು? ಅದ್ ಹೇಗೆ? ನಾನ್ ನನ್ನ ಆಸೆನ ಪೂರ್ತಿ ಮಾಡ್ಕೋಬೇಕು. ನಾನ್ ಮಾಮ ಹತ್ರ ದುಃಖನೆಲ್ಲ ಹೇಳ್ಕೋಬೇಕು. ಇಲ್ ನೋಡು, ಮಾಮ ನಮ್ಮನೆ ಕಾಲಿಟ್ರೆ ಪೀಡೆ ಎಲ್ಲ ಪರಿಹಾರ ಆಗುತ್ತೆ. ಏನು ಹೆಚ್ಚಿಗೆ ಕೇಳೋ ಅವಶ್ಯಕತೆ ಇಲ್ಲ, ಹೇಳೋದು ಬೇಡ. ಮಾಮ ನಮ್ಮನೆಗ್ ಬಂದ್ರೆ ಅದೇ ಅದೃಷ್ಟ ಅಂತ ತಿಳ್ಕೋಬೇಕು. ನಾವು ಅವ್ರಿಗೆ ಪೂಜೆ ಮಾಡ್ತೀವಿ, ಹೆಸರನ್ನ ಜಪ ಮಾಡ್ತೀವಿ, ಶ್ರದ್ಧೆಯಿಂದ ನಡ್ಕೋತೀವಿ. ದಿನ ಕಳೆದೇ ಹೋಯ್ತು, ಆದ್ರೆ ಮಾಮ ಇನ್ನೂ ಬಂದೇ ಇಲ್ವಲ್ಲ. ನನ್ಗನ್ಸತ್ತೆ ಮಾಮ ಅವ್ರು ಬರ್ತಾರೆ ಅಂತ. ಒಂದ್ಸಲ ಅವ್ರ ಮಾತ್ ಕೊಟ್ರೆ ಅದನ್ನ ಅವ್ರು ಸುಳ್ಳಾಗೋಗ್ ಬಿಡಲ್ಲ. ನೀವಿಲ್ಲೇ ಇರಿ, ನಿಮಗೆ ಮಾಮ ಅವ್ರ ದರ್ಶನ ಆಗುತ್ತೆ. ನಿಮಗ್ ಅನ್ಸಿರ್ಬೋದು ಈ ಬಡವನ್ ಮನೆಗೆ ಮಾಮ ಹೇಗ್ ಬರ್ತಾರಂತ, ಆದ್ರೆ ಮಾಮ ಅವ್ರ ಮುಂದೆ ಎಲ್ರೂ ಸಮಾನರು. ಮಾಮ ಅವರು ನಮ್ಮ ಮನೆಗ್ ಬಂದೇ ಬರ್ತಾರೆ. ಮಾಮ ಬಂದ್ರು.
ಮಗಳೇ, ಇದನ್ನೆಲ್ಲ ಯಾಕೆ ಮಾಡಿದ್ಯಮ್ಮ? ನಿನ್ನ ಆರೋಗ್ಯ ಬೇರೆ ಸರಿ ಇಲ್ಲ ಅಲ್ವಾ? ನಿನಗೊಂದು ವಿಷಯ ಹೇಳ, ಇವತ್ತು ನಿನ್ನ ಅದೃಷ್ಟ ಕೊಲಾಯಿಸಿದೆ. ಸ್ವತಃ ಗುರುದೇವರೇ ನನ್ನ ಜೊತೆಗೆ ನಿನ್ನ ಮನೆಗೆ ಬಂದಿದ್ದಾರೆ. ಮಾಮ, ನನ್ನ ಇಚ್ಛೆ ಇತ್ತು ಅಂತ ನಿಮ್ಮನ್ನ ಇಲ್ಲಿ ಬರೋ ತೊಂದರೆ ಕೊಟ್ಟೆ. ಆರೋಗ್ಯನೂ ಸರಿ ಇಲ್ಲ, ನಡೆಯೋಕ್ಕೂ ಆಗ್ತಿಲ್ಲ. ಇರ್ಲಿ ಬಿಡಮ್ಮ, ನನಗ್ ಗೊತ್ತಿದೆ ನೀನ್ ಯಾಕೆ ನನ್ನನ್ನ ಕರೆಸಿದೀಯ ಅಂತ. ನಿನಗೆ ಮಕ್ಕಳು ಬೇಕಲ್ವಾ? ಹೌದು ಮಾಮ, ನಿಮ್ ಹತ್ರ ಹೇಳೋ ಅವಶ್ಯಕತೆ ಏನಿದೆ? ನಿಮ್ಗೆ ಎಲ್ಲ ಕಾಣಿಸ್ತಾ ಇದೆ ಅಲ್ವಾ? ಇಲ್ಲಿ ನೋಡು ಮಗಳೇ, ನೀನ್ ಮೊದ್ಲು ಗುಣ ಆಗ್ಬೇಕಲ್ವಾ? ಇಲ್ಲಿ ನೋಡು, ಈ ಭಂಡಾರನ ತಗೋ. ಹಾ, ಇಲ್ಲಿ ನೋಡು ಮಗಳೇ, ನೀನು ಮೊದ್ಲು ಗುಣ ಹೊಂದು, ಆಮೇಲೆ ಮಾತಾಡೋಣ. ಯಾಕಿಷ್ಟ ಅವಸರ ಮಾಡ್ತೀಯ? ಮಾಮ, ನೀವ್ ಇಲ್ಲಿಂದ ಹೋದ್ಮೇಲೆ ನಿಮ್ಮನ್ನ ಎಲ್ಲಿ ಅಂತ ಹುಡ್ಕೋದು? ನೀವೇನೇ ಮಾಡಿ ನನಗೆ ಮಗು ಆಗ್ಲಿ ಅಂತ ಆಶೀರ್ವಾದ ಮಾಡಿ. ನನ್ ವಂಶನ ಮುಂದುವರ್ಸೋ ದೀಪ ಬೇಕು. ನಿನಗೆ ನಾನು ಮಗು ಆಗ್ಲಿಕ್ಕೆ ಆಶೀರ್ವಾದ ಮಾಡಿದ್ರೆ ಖಂಡಿತ ಮಗು ಆಗುತ್ತೆ. ಆದರೆ ಮಗು ದೊಡ್ಡವನಾದ್ಮೇಲೆ ಅವನು ಕಳ್ಳನಾಗೋ ಸಂಭವ ಇದೆ. ಅವನಿಂದ ನಿಮಗೆ ತುಂಬಾ ತೊಂದರೆ ಆಗುತ್ತೆ. ಎಂತೆಂತ ಅನಾಹುತ ಆಗುತ್ತೆ ಅಂತಂದ್ರೆ, ಆಮೇಲೆ ನಿಮಗೆ ಗೊತ್ತಾದ ಮೇಲೆ ಇದು ಎಂತಹ ಮಗುವಿಗೆ ಆಶೀರ್ವಾದ ಮಾಡಿದ್ದೀರಾ ನೀವು ಅಂತ ಕೇಳ್ತಾರೆ ನನ್ನ. ಹಾಗಾಗಿ ನೀನು ಇಂತಹ ಯಾವುದೇ ಕೋರಿಕೆಗಳನ್ನ ಕೇಳ್ಕೊಳ್ಳೇಬೇಡ. ಬೇರೆ ಏನು ನಾನು ನಿನಗೆ ಕೊಡುವಂತಹ ವಿಷಯ ಇಲ್ಲ. ಅಲ್ವೇ, ಮಾಮ ಅವ್ರು ಬೇಡ ಅಂತಿದ್ದಾರಲ್ಲ, ಮತ್ತೆ ಯಾಕೆ ಇಷ್ಟು ಹಠ ಮಾಡ್ತಿದ್ಯಾ? ಏನು ಬೇಡ, ಸುಮ್ಮನೆ ದೊಡ್ಡವನಾದ್ಮೇಲೆ ನಮಗೆ ತೊಂದರೆ ಕೊಡ್ತಾನವನು. ಕಳ್ಳನ್ ತಂದೆ ತಾಯಿ ಅಂತ ಆಡಿಸ್ತಾರೆ ನಮ್ಮನ್ನ. ಯಾಕೆ ಮಗು ಬೇಕು ನಮಗೆ? ಅದ್ ಹೇಗೆ ಇರ್ಲಿ, ಮಗ ಅಂದ್ರೆ ಮಗನೇ. ಅವನ್ ಹೇಗೆ ಇದ್ರು ನಮ್ಮವನಾಗೆ ಇರ್ತಾನಲ್ವಾ? ನೀವು ನನ್ಗೆ ಗಂಡ್ಮಗ ಆಗ್ಲಿ ಅಂತ ಆಶೀರ್ವಾದ ಮಾಡಿ. ಅಲ್ಲಮ್ಮ ಮಗಳೇ, ಬಾಳು ಹೇಳ್ತಿದ್ದಾನೆ ಅಂದ್ರೆ ಕಾರಣ ಇದ್ದೇ ಇರುತ್ತೆ. 10 ಸಲ ಯೋಚನೆ ಮಾಡಿ ನೋಡು. ಇಲ್ಲ ದೇವ, ನನ್ಗಿಚ್ಛೆ ಇದೆ, ನನಗ್ ಮಗನೇ ಬೇಕು. ಸರಿ ಆಯ್ತು ಮಗಳೇ, ನಿನ್ನ ಮನಸ್ಸಿನ ಪ್ರಕಾರನೇ ಆಗುತ್ತೆ. ಆಮೇಲೆ ನೀ ನನ್ನನ್ನು ಬೈಕೊಳ್ಬಾರ್ದು, ಇದೆಂತ ಮಗುವನ್ನ ಕೊಟ್ರು ಅಂತ. ಆಯ್ತು ಮಾಮ. ಸರಿ ಆಯ್ತು, ನಿನ್ನ ಇಚ್ಛೆಯಂತೆ ನಿನಗೆ ಮಗ ಆಗ್ತಾನೆ. ಮಗು ಆದ್ಮೇಲೆ 6 ತಿಂಗಳ ನಂತರ ಭೇಟಿ ಆಗು ನನ್ನ. ಆಮೇಲೆ ಮುಂದೆ ನೋಡೋಣ. ಈಗ ಮತ್ತಿನ್ನೇನು ತಕರಾರಿಲ್ಲ ಅಲ್ವಾ? ಇಲ್ಲ ಮಾಮ, ನೀವ್ ನನ್ನ ಇಚ್ಛೆನ ಪೂರ್ತಿ ಮಾಡಿದ್ರಿ, ನನ್ಗಷ್ಟೇ ಸಾಕು ನಿಮ್ಮಿಂದ. ಇರ್ಲಿ ಬಿಡಮ್ಮ ಮಗಳೇ. ಮಾಮ, ಈಗ ಹೇಗಿದ್ದೀನಿ ನೋಡಿ, ಇನ್ನೂ ಬಡತನ ದಿನಗಳಾದ್ರೂ ಪರವಾಗಿಲ್ಲ. ಆಯ್ತು ಮಗಳೇ, ಇಲ್ಲಿ ನೋಡು, ಈಗ ನಾವ್ ಇಲ್ಲಿಂದ ಹೊರಡ್ಲೇಬೇಕು. ನೋಡು ಮಗಳೇ, ನಾನು ಬೇರೆ ದಾರಿಗೆ ಹೋಗ್ತಿದ್ದವನು ಈ ದಾರಿಗೆ ಬಂದಿದ್ದೀನಿ ಇವಾಗ. ಈಗ ನನಗೆ ಹೋಗಕ್ ಬಿಡು, ಮುಂದಿನ ದಾರಿ ಹಿಡಿಯಕ್ ಬಿಡು. ಮಾಮ, ನೀವ್ ಹೇಗಿದ್ರು ಬಂದಿದ್ದೀರಾ, ನಿಮ್ಗೋಸ್ಕರ ಅಡ್ಗೆ ಮಾಡ್ತೀನಿ. ಇಲ್ಲ ಮಗಳೇ, ಬೇಡ. ಅಷ್ಟೊತ್ತಿಗೆ ನಾನು ಇನ್ನೂ ಸ್ವಲ್ಪ ದೂರ ಹೋಗಿರ್ತೇನೆ. ಗುರುದೇವ, ಇನ್ನೇನು ಹೊರಡೋದಲ್ವಾ? ನಡೀರಿ. ಏನ್ರಿ, ಏನ್ ಇಷ್ಟೊಂದು ಯೋಚನೆ ಮಾಡ್ತಾ ಇದ್ದೀರಾ? ಏನಿಲ್ಲ, ನಿನಗೊಂದು ವಿಷಯ ಹೇಳ್ಬೇಕಿತ್ತು. ಹೇಳಿ ಮತ್ತೆ.
ಅದೇ ಆ ಕುಶಪ್ಪ ಇದಾನಲ್ಲ, ಇವತ್ತು ನಮ್ಮ ಹೊಲಕ್ ಬಂದಿದ್ದ. ಯಾಕೆ? ಅವನು ಹೇಳ್ತಿದ್ದ ನಿಮಗೆ ಒಳ್ಳೆ ಬೆಳೆ ಬಂದಿದೆ, ಸಾಕಷ್ಟು ದುಡ್ಡು ಸಿಗುತ್ತೆ ಅಂತ. ಆದ್ರೆ ನನಗೆ ಒಂದ್ ಅರ್ಥ ಆಗ್ಲಿಲ್ಲ, ಇಬ್ರು ಹೊಲದಲ್ಲೂ ನೀರ್ ಬರುತ್ತೆ, ಮತ್ತೆ ನಿನ್ ಬೆಳೆ ಮಾತ್ರ ಹೇಗ್ ಚೆನ್ನಾಗ್ ಬಂದಿದೆ? ರೀ, ಅವ್ನ್ ತುಂಬಾ ಕೆಟ್ಟ ಮನುಷ್ಯ ಇದ್ದಾನೆ. ಅವನಿಗೆ ಯಾರಾದ್ರೂ ಒಳ್ಳೇದಾಗೋದು ಅಂದ್ರೆ ನೋಡೋದಕ್ಕಾಗಲ್ಲ. ಏನಂದ್ರೆ ನೀವು ಅವ್ರನ್ನ ನಮ್ಮ ಹೊಲಕ್ಕೆ ಯಾಕೆ ಕರೆಸಿದ್ರಿ? ನಾನ್ ನಿಮಗೆ ಎಷ್ಟು ಸಾರಿ ಹೇಳಿದ್ದೀನಿ, ನೀವ್ ಅವ್ರನ್ನ ಮಾತಾಡ್ಸ್ಬಿಡಿ ಅಂತ. ಈಗ ಅವನು ಮಾತಾಡೋಕ್ ಬಂದಿದ್ದಾನ ಅಂದ್ಮೇಲೆ ಹೇಗ್ ಮಾತಾಡದೆ ಇರೋಕಾಗುತ್ತೆ? ಅದೇನ್ ಸರಿ ಅನ್ಸುತ್ತಾ? ಇಲ್ ನೋಡಿ, ನೀವು ನನ್ ಮಾತ್ ಕೇಳಲ್ಲ, ನಿಮ್ ಮನ್ಸಿಗೆ ಬಂದಿದ್ದನ್ನೇ ಮಾಡ್ತೀರಾ. ಎಲ್ಲಾದ್ರೂ ಒಂದ್ ಕಡೆ ಆಶೀರ್ವಾದ ಅನ್ನೋದು ಇರ್ಬೇಕಲ್ವಾ? ನಾನು ಅವನ್ಗ ಅದನ್ನೇ ಹೇಳ್ತಿದ್ದೆ, ಆದ್ರೆ ಅವನ್ ಕಣ್ಣುಗಳು ತುಂಬಾ ದೊಡ್ಡದಾಯ್ತು, ಮತ್ತೆ ಪೂರ್ತಿ ಹೊಲದ ಕಡೆ ನೋಡೋಕ್ ಶುರು ಮಾಡ್ದ. ಮತ್ತೆ ಅಲ್ಲಿಂದಾನೆ ಒಂದು ನಾಗ ಬರೋಕ್ ಶುರು ಆಯ್ತು. ಮತ್ತೆ ಕುಶಪ್ಪ ಓಡೋದ ನೋಡು. ರೀ, ನಿಜವಾಗ್ಲೂನಾ? ಹೌದು. ಹಾವು ಅಂದ್ರೆ ಬಾಳು ಮಾಮನ್ ಸ್ವರೂಪ ಅಂತ ಹೇಳ್ತಾರೆ. ಮತ್ತೆ ಬಾಳು ಮಾಮ ಅವರು ಹಾವಿನ ರೂಪದಲ್ಲಿ ದರ್ಶನ ಕೊಡ್ತಾರೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಅಂದ್ಹಾಗೆ ನೀವು ಒಂದ್ ಕೆಲಸ ಮಾಡಿ, ನೀವು ಹೋಗಿ ಬಾಳು ಮಾಮ ಅವ್ರನ್ನ ಭೇಟಿ ಮಾಡಿ, ಮತ್ತೆ ಈ ವಿಷಯವನ್ನ ಪೂರ್ತಿಯಾಗಿ ಅವ್ರಿಗೆ ತಿಳಿಸಿ. ಅಯ್ಯೋ, ಅದು ನನಗೆ ಹೇಗೆ ಗೊತ್ತಾಗುತ್ತೆ ಬಾಳು ಮಾಮ ಅವ್ರು ಬಿಡಾರ ಎಲ್ಲಿದೆ ಅಂತ? ರೀ, ಬಾಳು ಮಾಮ ಅವರು ನಮ್ ಜಾಗಕ್ಕೆ ಬಂದಿದ್ದಾರೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಏನ್ ಹೇಳ್ತಿದ್ಯಾ? ಹೌದು. ಅಯ್ಯೋ, ಹಾಗಾದ್ರೆ ನಾಳೆನೆ ಬಾಳು ಮಾಮ ಅವ್ರನ್ನ ಭೇಟಿ ಮಾಡೋಣ. ಅವನು ನಮ್ ಬೆಳೆನ ಕೆಟ್ಟ ದೃಷ್ಟಿಯಿಂದ ನೋಡ್ತಾನೆ, ಅಕಸ್ಮಾತ್ ಅದಕ್ಕೂ ಹಾನಿ ಮಾಡ್ಬೋದು. ಅದಕ್ಕೆ ಮಾಮ ಅವ್ರ ಹತ್ರ ಹೋಗಿ ಸಮಯ ಇದ್ದಾಗ ಹೇಳ್ಬರೋಣ. ಹೌದೌದು, ನಾನ್ ಭೇಟಿ ಮಾಡ್ತೀನಿ. ಸರಿ, ನಾನು ಹೋಗ್ಬರ್ತೀನಿ. ಬೇಗ ಹೋದ್ರೆ ಸರಿ ಹೋಗುತ್ತೆ. ಹಾ ರೀ, ನಾನೇನ್ ಹೇಳ್ತೀನಿ ಅಂದ್ರೆ, ನಾನು ನಿಮ್ ಜೊತೆಗೆ ಬರ್ತೀನಿ. ಹಾಗೆ ಹೇಳ್ತೀಯಾ? ಹೌದು, ನಾವಿಬ್ರು ಮಾಮ ಅವ್ರ ದರ್ಶನ ತಗೊಂಡು ಮಾಮ ಅವ್ರಿಗೆ ಎಲ್ಲಾನು ಹೇಳೋಣ. ಸರಿ, ನಡಿ ಹಾಗಿದ್ರೆ. ಆದ್ರೆ ಅದೇನಿದೆಯೋ ಮಾಮ ಅವ್ರ ಹತ್ರ ಹೇಳೋಣ. ನಾನು ಅವ್ರ ಹತ್ರ ಏನು ಮುಚ್ಚಿಡೋದಿಲ್ಲ. ಕುಶಪ್ಪ ಭಾವನವರು ಏನು ಕೇಳೋದೇ ಇಲ್ಲ. ಅವ್ರದ್ದು ತುಂಬಾನೇ ಅತಿ ಆಯ್ತು ರೀ. ಇಲ್ಲಿ ನೋಡು, ನಾವು ಮಾಮ ಅವ್ರ ಹತ್ರ ಎಲ್ಲ ಹೇಳೋಣ, ಆದ್ರೆ ಅವನ ಬಗ್ಗೆ ತಕರಾರು ಮಾಡೋದು ಬೇಡ. ಅದು ಮಾಮ ಅವರು ಕಷ್ಟ ಆಗೋದಿಲ್ಲ. ಮಾಮ ಏನ್ ಹೇಳ್ತಾರೆ, ನಾನಿದ್ದೀನಲ್ವಾ, ಮತ್ತೆ ನೀವ್ ಯೋಚನೆ ಮಾಡ್ಬೇಡಿ ಅಂತ. ಮತ್ತೆ ಹಿಂದಿನ ಸಾರಿ ಮಾಮ ಹೇಳಿದ್ರಲ್ವಾ, ನನ್ ಮೇಲೆ ಭಾರ ಹಾಕು, ನಾನು ಎಲ್ಲ ನೋಡ್ಕೋತೀನಿ ಅಂತ. ಮತ್ತೆ ನಾನಂತೂ ಎಲ್ಲ ಭಾರನೂ ಅವ್ರ ಮೇಲೆ ಹಾಕಿದ್ದೀನಿ ನೋಡು. ರೀ, ಇಲ್ಲಿ ಕುಶಪ್ಪ ಭಾವನವರು ನಮ್ ಬೆಳೆಗೆ ನಷ್ಟ ಮಾಡಿದ್ರೆ ಅದರಿಂದ ನಮ್ಗೆ ಎಷ್ಟೋ ನಷ್ಟ ಆಗುತ್ತೆ. ನಾವ್ ಅದನ್ನೆಲ್ಲ ಮಾಮ ಅವ್ರಿಗೆ ಹೇಳೋದ್ ಬೇಡ್ವಾ? ಅಲ್ವೇ, ಮಾಮ ಅವ್ರಿಗೆ ನಮಸ್ಕಾರ ಮಾಡೋದ್ರಿಂದ ತಕ್ಷಣ ಅವ್ರಿಗೆ ಎಲ್ಲ ಗೊತ್ತಾಗುತ್ತೆ. ಏನ್ ಅಡಚಣೆ, ಏನ್ ಸಂಕಟ ಇದೆ ಎಲ್ಲಾನು ಗೊತ್ತಾಗುತ್ತೆ. ನೀವ್ ಹೇಗ್ ಬೇಕೋ ಹಾಗ್ ಮಾಡಿ, ಆದ್ರೆ ಮಾಮ ಅವ್ರ ಮುಂದೆ ನಾನ್ ಸುಮ್ನೆ ಇರಲ್ಲ ನೋಡಿ. ಅಯ್ಯೋ, ನಿನಗೆ ಹೇಗ್ ತಿಳ್ಸೋದು ನಾನು? ಮಾಮ ಅಂದ್ರೆ ದೇವ ಮನುಷ್ಯರು, ಅವ್ರಿಗೆ ಎಲ್ಲಾನು ಗೊತ್ತಾಗುತ್ತೆ. ನಾವು ಏನ್ ಮಾಡ್ತೀವಿ, ಏನ್ ಮಾಡೋದಿಲ್ಲ, ನಮ್ ಸಲುವಾಗಿ ಯಾರು ಒಳ್ಳೆ ಯೋಚನೆ ಮಾಡ್ತಾರೆ, ನಮ್ಮಿಂದ ಯಾರು ದೃಷ್ಟಿ ಬೀಳುತ್ತೋ ಅದನ್ನೆಲ್ಲರೂ ನೋಡ್ತಾರೆ ಅವರು. ಮತ್ತೆ ಅವರು ಅದಕ್ಕೆ ಉಪಾಯ ಕೂಡ ಮಾಡ್ತಾರೆ. ಸರಿ, ಮಾಮ ಅವ್ರಿಗೆ ಏನ್ ತಗೊಂಡ್ ಹೋಗೋದು? ಇಲ್ಲಿ ನೋಡು, ಮಾಮ ಅವರು ವರ್ಷಗಳ ನಂತರ ಬಂದಿದ್ದಾರೆ. ಅದಕ್ಕೆ ನಾವು ದೋತ್ರದ ಬಟ್ಟೆ, ಪೇಟೆ, ಮತ್ತೆ ಇನ್ನು ಏನಾದ್ರೂ ಸಿಹಿ ತಿಂಡಿ ಮಾಡೋದು, ಮತ್ತೆ ಬಿಡಾರಕ್ಕೆ ಬೇಕಾಗೋ ಧಾನ್ಯ, ಇದನ್ನೆಲ್ಲ ತಗೊಂಡು ಹೋಗೋಣ. ನಾನು ಎತ್ತಿನ ಗಾಡಿ ತರ್ತೀನಿ, ಅದ್ರಲ್ಲಿ ಹಾಕೊಂಡು ಹೋಗೋಣ. ಸರಿ. ಅರೇ, ಇಲ್ಲಿ ಕೇಳ್ರಪ್ಪ, ಯಾರಾದ್ರೂ ಆ ಜಾನುವಾರುಗಳನ್ನ ಆ ಕಡೆಯಿಂದ ಕರ್ಕೊಂಡು ಬನ್ನಿ. ಅಲ್ಲಿ ಗಮನ ಕೊಡೋದಕ್ಕೆ ಯಾರಾದ್ರೂ ಇದಾರೋ ಇಲ್ವೋ? ಏನಮ್ಮ ಹುಡುಗಿ, ಎಲ್ಲಿದ್ದೆ ಇಷ್ಟು ದಿವಸ? ನಿಮ್ಗೆ ಈ ಮಾವನನ್ನ ಭೇಟಿ ಆಗೋದಕ್ಕೆ ಸಮಯ ಇಲ್ವೇನೋ? ಮಾಮ, ನಿನ್ನೆಯಿಂದ ನಿಮ್ಮನ್ನೇ ಜ್ಞಾಪಕ ಮಾಡ್ಕೋತಾ ಇದ್ವಿ. ಹಾಗೆ ಗೊತ್ತಾಯ್ತು ನೀವು ಇಲ್ಲಿ ಬಂದಿದ್ದೀರಾ ಅಂತ. ನಿಮ್ಮನ್ನ ಭೇಟಿ ಮಾಡೋಣ ಅಂತ ಬಂದ್ವಿ.
ಮಾಮ ದತ್ತು, ನಿಮ್ಮ ಮೇಲೆ ನನ್ನ ಆಶೀರ್ವಾದ ಇದೆ. ಇವತ್ತಿನಿಂದ ನಿಮಗೆ ಭಾಗ್ಯೋದಯವಾಗಿದೆ. ನಿಮಗೆ ಸಾಕ್ಷಾತ್ ದೇವರ ದರ್ಶನ ಆಗಿದೆ. ಮನೆಯಲ್ಲಿ ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿ ನಡೀತಿದೆ ಮಾಮ. ಒಳ್ಳೆ ಬೆಳೆ ಬರ್ತಿದೆ. ಯಾವ್ದಕ್ಕೂ ಕಷ್ಟ ಇಲ್ಲ. ಹೋದ ವರ್ಷನೂ ಚೆನ್ನಾಗಿ ಬಂದಿತ್ತು, ಈ ವರ್ಷನೂ ಚೆನ್ನಾಗಿ ಬರ್ತಿದೆ. ಕೇಳ್ರಪ್ಪ, ಆ ಜೋಳದ ಮುಟ್ಟೆ ತಗೊಂಬನ್ನಿ ಇಲ್ಲಿ. ಅಲ್ಲಪ್ಪ, ಅದನ್ನೆಲ್ಲ ತರ ಅವಶ್ಯಕತೆ ಏನಿತ್ತು ಅಂತ ಹಾಗೆ ಮುಂದೆ ಹೊರಟಿದ್ವಿ. ಈ ಭಾರನ ಎಲ್ಲಿ ತಗೊಂಡು ಹೋಗೋದು? ಇಡಿ ಮಾಮ, ಜನರ ಭಂಡಾರಕ್ಕೆ ಉಪಯೋಗ ಆಗುತ್ತೆ. ನೀನ್ ಹಾಗೆ ಹೇಳ್ತೀಯ? ಸರಿ, ಆಯ್ತು ಬಿಡು. ಮಾಮ, ನಾನು ಏನೋ ಕೇಳ್ಬೇಕು. ಹೇಳಮ್ಮ ಮಗ. ಮಾಮ, ನಾವ್ ಎಷ್ಟೊಂದು ಕಷ್ಟಪಟ್ಟು ಕೆಲಸ ಮಾಡ್ತೀವಿ, ಜನರಿಗೆ ಅದನ್ನ ಸಹಿಸ್ಕೊಳಕ್ ಆಗ್ತಿಲ್ಲ. ಹಾಗೆ ಅದೇ ಅಲ್ವಾ ಮಗಳೇ, ನಡೀತಿದೆ ಅಂತಂದ್ರೆ ಹಾಗೆ ಆಗುತ್ತೆ. ನಿಮ್ಗೆ ಆಗೋದನ್ನ ನೋಡಿ ಯಾರಿಗಾದ್ರೂ ಹೊಟ್ಟೆಯಲ್ಲಿ ನೋವಾಗ್ಬೋದು, ನಿಮ್ಗೆ ತೊಂದರೆ ಕೊಡ್ಬೋದು. ಅದೇಗಾಗುತ್ತೆ? ನಿಮಗೆಲ್ಲ ಇರೋದು ಗೊತ್ತಾಗ್ತಿದೆ, ಮತ್ತೆ ಏನಿದೆ ಅನ್ನೋದು ನನಗೆ ಗೊತ್ತಿದೆ. ಆದ್ರೆ ನಿನ್ನೆ ನಮ್ಮ ಹೊಲದಲ್ಲಿ ಒಂದ್ ವಿಷಯ ನಡೀತು, ಅದನ್ನ ನಿಮಗೆ ಹೇಳೋದಿದೆ. ನನಗೇನು ಹೇಳೋ ಅವಶ್ಯಕತೆ ಇಲ್ಲ. ನನಗೆಲ್ಲ ಕಾಣುತ್ತಲ್ವಾ. ಯಾರೋ ನಿಮ್ಮ ಬೆಳೆಯ ಮೇಲೆ ಕೆಟ್ಟ ದೃಷ್ಟಿಯಿಂದ ನೋಡ್ತಿದ್ದಾರೆ. ನೋಡು, ನಾನು ನಿನಗೆ ಹೇಳಿದ್ದೆ ಅಲ್ವಾ, ಮಾಮ ಅವ್ರಿಗೆ ಎಲ್ಲಾನು ಗೊತ್ತಾಗುತ್ತೆ. ಮಾಮ, ನಾನು ಇವಳಿಗೆ ಎಲ್ಲ ಹೇಳಿದ್ದೆ, ಮಾಮ ಅವ್ರಿಗೆ ತೊಂದರೆ ಕೊಡ್ಬೇಡ ಅಂತ. ಅರೆ ಇರ್ಲಿ ಬಿಡಪ್ಪ, ಮನಸ್ಸಿನಲ್ಲಿರೋದ್ನ ಯಾರ ಮುಂದೆ ಹೇಳಿ ಅವಳು? ಇಲ್ಲಿ ನೋಡಮ್ಮ ಮಗಳೇ, ಯಾರ ಮನಸ್ಸಿನಲ್ಲಿ ಎಂತಹ ಕೆಟ್ಟ ಯೋಚನೆ ಆದ್ರೂ ಬರ್ಲಿ, ಅವ್ರಿಗೆ ಅದೇನು ಮಾಡೋದಿದೆ ಮಾಡ್ಲಿ. ನೀನ್ ತುಂಬಾ ಯೋಚನೆ ಮಾಡಬೇಡ. ನಾನಿಲ್ಲಿ ಕೂತಿದ್ದೀನಲ್ವಾ. ಮಾಮ, ನೀವು ಇಲ್ಲೇ ಇರ್ತೀರಾ ಅಂತ ನನಗೆ ಗೊತ್ತಾಗಿತ್ತು ಮಾಮ. ಕೂಡ್ಲೆ ಅವನ ಹಿಂದೆ ಹಾವು ಬರೋಕ್ ಶುರು ಮಾಡ್ತು. ಅವನು ಅದರಿಂದ ಓಡೋಕ್ ಶುರು ಮಾಡ್ದ. ಅವನಿಗೇನು ಗೊತ್ತೇ ಆಗ್ಲಿಲ್ಲ ನೋಡಿ. ಇಲ್ಲಿ ನೋಡು ಮಗಳೇ, ಅವನ ಭಕ್ತಿ ನನ್ನ ಮೇಲಿದೆ. ಅದೇನ್ ಹಾಗೆ ಹೀಗೆ ಅಲ್ಲ, ಕಡಿಮೆ ಏನಲ್ಲ, ಸಂಪೂರ್ಣ ಭಕ್ತಿ ಇದೆ. ನಾನು ಅವ್ರ ಜೊತೆನೇ ಇರ್ತೀನಲ್ವಾ. ಜನ ಅದ್ ಹೇಗೆ ಬೇಕಾದರೂ ನಡ್ಕೊಳ್ಳಿ, ಯಾರು ಏನು ಬೇಕಾದರೂ ಮಾಡ್ಲಿ, ನಾನು ನಿಮ್ ಹಿಂದೆ ಗಟ್ಟಿಯಾಗಿ ನಿಂತ್ಕೊಂತೀನಿ. ಅದು ನಿನಗೆ ಈಗ ಕಾಣಿಸುತ್ತೆ, ಗೊತ್ತಾಗುತ್ತೆ. ಅಯ್ಯೋ ಮಾಮ, ಹೆದರಿಕೆ ಆಗುತ್ತೆ ಅಲ್ವಾ? ನಾವ್ ಎಷ್ಟೊಂದು ಕಷ್ಟಪಟ್ಟು ಕೆಲಸ ಮಾಡ್ತೀವಿ, ಆದ್ರೆ ಜನರಿಗೆ ಸಹಿಸ್ಕೊಳಕ್ಕೆ ಆಗಲ್ಲ. ಅಲ್ಲಿ ನೋಡಲ್ಲಿ, ಅವನು ಇಲ್ಲಿಗೆ ಓಡ್ ಬರ್ತಿದ್ದಾನೆ. ಮಾಮ, ಮಾಮ, ನನ್ನನ್ನು ದಯವಿಟ್ಟು ರಕ್ಷಿಸಿ. ಮಾಮ, ನಿನ್ನಿಂದ ತಪ್ಪಾಯ್ತು. ನಾನು ಕೆಟ್ಟ ದೃಷ್ಟಿಯಿಂದ ಇವನ್ ಮನೆ ಕಡೆ ಹಾಗೆ ಇವನ್ ಹೊಲದ ಕಡೆ ನೋಡಿದೆ. ಆದ್ರೆ ಮಾಮ, ರಾತ್ರಿನೂ ಸಹ ನನ್ನ ಕನ್ಸಲ್ಲಿ ಹಾವು ಬಂದ್ಬಿಡ್ತು. ಮಾಮ, ನನಗೆ ತುಂಬಾ ಭಯ ಆಗ್ತಾ ಇದೆ. ನನ್ನ ಜೀವನ ಹಾಳಾಗೋಗುತ್ತೆ ಮಾಮ. ನಾನು ಇಲ್ಲಿಂದ ಈ ತರ ಹಿಂಗ್ ನಡ್ಕೊಳ್ಳೋದಿಲ್ಲ. ನನ್ನನ್ನು ದಯವಿಟ್ಟು ರಕ್ಷಿಸಿ ಮಾಮ, ದಯವಿಟ್ಟು ಮಾಮ. ಅರೆ ತಲೆ ಕೆಟ್ಟವನೇ, ಮೊದಲಿಗೆ ಒಂದು ವಿಷಯವನ್ನ ಒಪ್ಕೊ. ನೀನು ನಿನ್ನ ಮನಸ್ಸಿನಲ್ಲಿ ಅವನ ಬೆಳೆಯನ್ನು ಹಾಳು ಮಾಡೋದಿತ್ತಲ್ವಾ, ಹೇಳವನಿಗೆ. ಹೌದು ಮಾಮ, ನಾನು ಅವನ ಕ್ಷಮೆ ಕೇಳ್ತೀನಿ. ನೋಡು ಹುಲ್ಲಪ್ಪ, ನನ್ನ ತಪ್ಪನ್ನು ದಯವಿಟ್ಟು ಕ್ಷಮಿಸ್ಬಿಡು. ಏನು ಯೋಚನೆ ಮಾಡಬೇಡ, ನಿನಗಿಲ್ಲಿಂದ ಮುಂದೆ ಹಾವು ಕಾಣೋದೇ ಇಲ್ಲ ಯಾವತ್ತು. ಏನು ಆಗೋದಿಲ್ಲ. ಈಗ ನೀನು ಹೊರಡು, ಮತ್ತೆ ನೀನೇನ್ ಸತ್ತೋಗೋದಿಲ್ಲ. ಅರೆ, ನಿನ್ಗಿಷ್ಟು ಗೊತ್ತಾಗೋದಿಲ್ವೇನೋ?
ಅವನು ಈ ಬಾಳುನ ಭಕ್ತಿ ನಾವು ಭಕ್ತಿ ಮಾರ್ಗಕ್ಕೆ ಹೋಗ್ಬೇಕು. ನಾವು ಅವನ್ ಹಾಗೆ ನಡ್ಕೊಳ್ಬೇಕು. ಯಾಕೆ ಸುಮ್ಮನೆ ಅವನ್ ಬೆಳೆ ಮೇಲೆ ದುಡ್ಡಿನ ಮೇಲೆ ಕಣ್ಣು ಹಾಕ್ಬೇಕು? ಅದು ಒಳ್ಳೇದಲ್ಲ. ಆಯ್ತು ದೇವ, ನನ್ನಿಂದ ತಪ್ಪಾಯ್ತು. ಇಲ್ಲಿ ಕೇಳು, ಇಲ್ಲಿಂದ ಮುಂದೆ ಸರಿಯಾಗಿ ಕೇಳಿಸ್ಕೋ. ನಿನ್ನ ಹೊಲದಲ್ಲಿ ಸರಿಯಾಗಿ ಕಷ್ಟಪಟ್ಟು ಕೆಲಸ ಮಾಡು. ಕೆಟ್ಟದ್ದನ್ನು ಯೋಚನೆ ಮಾಡಬೇಡ. ಎಲ್ಲ ಸರಿ ಹೋಗುತ್ತೆ, ಎಲ್ಲವೂ ವ್ಯವಸ್ಥಿತವಾಗಿ ಆಗುತ್ತೆ. ಮತ್ತೊಂದು ಕೆಲಸ ಮಾಡು, ನಿನಗಾಗೋದಾದ್ರೆ ನನ್ನ ನೆನಪನ್ನಿಟ್ಕೋ. ಯಾವುದಕ್ಕೂ ಕಡಿಮೆ ಆಗೋದಿಲ್ಲ ನಿನಗೆ. ಆಯ್ತು ಮಾಮ.